ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये तृतीयाध्याये प्रथमे पादे सप्तभिसूत्रैरुपनिबद्धेऽस्मिन् प्रथमे तदंतर प्रतिपत्त्यधिकरणे तदुपनिबद्धं सप्तमं सूत्रम् इदं सूत्रम् अन्तिमं सूत्रं चरमं सूत्रं तस्मिन् अधिकरणे इदं सूत्रं द्विवारं पठित्वा सूत्रार्थं तद्भाष्यभागं च तदवशिष्टभाष्यभागं च यथाचार्यानुग्रहम् इदानीं विचारयामः। इदं सूत्रं पादादितः अपि सप्तमं सूत्रमेव। सर्वाग्रे शंकर भगवत् पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रतिपत्य अनुग्रहं च प्राप्य प्रकृतं सप्तमं सूत्रं तद्भाष्यभागं च यथाचार्यानुग्रहम् इदानीं विचारयामः। अधुना श्रीमद् शंकर भगवत् पूज्यपादानां सुप्रभातश्लोकमेकं द्विवारं पठामः। ॐ संसारमोहकुहरे पतितान् हि मूढान् उद्धर्तुमेव सकलान् स्वयमेव शम्भो राराज्यते च बहुधा भवदीयरूपे हे संयमीन्द्र गुरुशङ्कर सुप्रभातम्। संसारमोहकुहरे पतितान् हि मूढान् उद्धर्तुमेव सकलान् स्वयमेव शम्भुः राराज्यते च बहुधा भवदीयरूपे हे संयमीन्द्र गुरुशङ्कर सुप्रभातम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये प्रथमे पादे प्रथमं सप्तसूत्रात्मकं तदंतर प्रतिपत्त्यधिकरणम्। ॐ तदंतर प्रतिपत्तौ ब्रह्मति संपरिष्वक्तः प्रश्ननिरूपणाभ्याम् ॐ त्र्यात्मकत्वात्तु भूयस्वात् ॐ प्राणगतेश्च ॐ अग्न्यादिगतिश्रुतेरिति चेन्नभाक्तत्वात् ॐ प्रथमे श्रवणादिति चेन्नता एव ह्युपपत्तेः ॐ
ಅಶ್ರುತತ್ವಾದಿತಿ ಚೇನ್ನೇಷ್ಟಾಧಿಕಾರಿಣಾಂ ಪ್ರತೀತೇಃ ಓಂ ಭಾಕ್ತಂ ವಾನಾತ್ಮವಿತ್ವಾತ್ ತಥಾ ಹಿ ದರ್ಶಯತಿ. ಏತಾನಿ ಸೂತ್ರಾಣಿ ತಸ್ಮಿನ್ ತದಂತರ ಪ್ರತಿಪತ್ಯಧಿಕರಣೆ ಉಪನಿಬದ್ಧಾನಿ ಸಪ್ತಸೂತ್ರಾಣಿ. ಇದಾನೀಂ ತಸ್ಮಿನ್ ಅಧಿಕರಣೆ ಅಂತಿಮಂ ಚರಣಂ ಸೂತ್ರಂ ವಿಚಾರಯಾಮಃ. ತತ್ಸೂತ್ರಂ ದ್ವಿವಾರಂ ಪಠಾಮಃ. ಓಂ ಭಾಕ್ತಂ ವಾನಾತ್ಮವಿತ್ವಾತ್ ತಥಾ ಹಿ ದರ್ಶಯತಿ. ಓಂ ಭಾಕ್ತಂ ವಾನಾತ್ಮವಿತ್ವಾತ್ ತಥಾ ಹಿ ದರ್ಶಯತಿ. ಇದರ ಒಂದು ಪದವಿಭಾಗ ಅನ್ವಯ ಅನ್ವಯಾರ್ಥದಲ್ಲಾಗಿತ್ತು. ಕೇವಲ ಅನ್ವಯವನ್ನು ಮಾತ್ರ ನೋಡಿ ಮುಂದುವರಿಯೋಣ. ವಾ ವಾ ಇತಿ ತು ಇತ್ಯರ್ಥ. ತು ವಾ ತು ಇಷ್ಟಾಧಿಕಾರಿಣಃ ದೇವಾನಾಂ ಅನ್ನಂ ಇತಿ ಯತ್ ಶ್ರುತೌ ಉಕ್ತಂ ತತ್ ಭಾಕ್ತಂ. ತತ್ ಭಾಕ್ತತ್ವೇನ ಉಕ್ತಂ ನ ತು ಮುಖ್ಯಾರ್ಥೇ. ಕುತಃ ಇಷ್ಟಾಧಿಕಾರಿಣಾಂ ಅನಾತ್ಮವಿತ್ವಾತ್. ಶ್ರುತಿ ತಥಾ ಹಿ ದರ್ಶಯತಿ ಅನ್ಯಥಾ ನ. ಇದು ಈ ಸೂತ್ರಕ್ಕೆ ಅರ್ಥ. ಏನಾಯ್ತು? ಇಷ್ಟಾದಿ ಆದರೆ ಈ ಒಂದು ಹಿಂದೆ ಆಕ್ಷೇಪಣೆ ಮಾಡಿದ್ನೆಲ್ಲ, ಈ ಅನ್ನ ಆಗ್ಬಿಡ್ತಾರಲ್ಲ ಹೇಗೆ, ಅದು ಎಲ್ಲ ಹಿಂದೆ ನಾವು ನೋಡಿದ್ವಲ್ಲ, ವಿಚಾರ ಮಾಡಿದ್ವಲ್ಲ ಅದೆಲ್ಲ. ಆದರೆ ಇಷ್ಟಾಧಿಕಾರಿಗಳು ದೇವತೆಗಳಿಗೆ ಅನ್ನವಾಗಿ ಬಿಡುತ್ತಾರೆ ಎಂದು ಶ್ರುತಿಯು ಹೇಳುತ್ತಿರುವುದು ಗೌಣಾರ್ಥದಲ್ಲಿ ಅಷ್ಟೇ ಹೊರತು ಮುಖ್ಯಾರ್ಥದಲ್ಲಿ ಅಲ್ಲ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ರು. ಮುಖ್ಯಾರ್ಥದಲ್ಲಿ ಅಲ್ಲ ಅಂದ್ರೇನು? ಸಿಂಹವೋ ಒಂದು ಹುಲಿಯೋ ಯಾವುದೋ ಪ್ರಾಣಿಯನ್ನ ತಿಂದು ಬಿಡುವ ಹಾಗೆ ದೇವತೆಗಳು ಈ ಇಷ್ಟಾಧಿಕಾರಿಯನ್ನ, ಆ ಚಂದ್ರಲೋಕಕ್ಕೆ ಹೋದವನನ್ನ ತಿಂದು ಬಿಡುತ್ತಾರೆ ಎಂದು ಅರ್ಥವಲ್ಲ. ಸರಿ ಸ್ವಾಮಿ, ಮತ್ತೇನರ್ಥ? ಮತ್ತೇನರ್ಥ ಅಂತಂದ್ರೆ ಅದನ್ನೇ ಹೇಳ್ತಾ ಇದ್ದೇವೆ ನಾವು. ನೋಡಿ, ಒಂದು ಸಾರಿ ಈ ಸಂದರ್ಭ ಇದೆಯಲ್ಲ, ಏನು, ದೇವತೆಗಳು ಇವನನ್ನ ತಿಂದು ಬಿಡುತ್ತಾರೆ, ದೇವತೆಗಳಿಗೆ ಇವನು ಅನ್ನವಾಗಿ ಬಿಡುತ್ತಾನೆ ಅಂತ ಹೇಳಿದ್ರಲ್ಲ, ಆ ಮಂತ್ರ ಒಂದು ಸಾರಿ ಪೂರ್ತಿ ನೋಡ್ಕೊಳ್ಳೋಣ. ಪೂರ್ತಿ ನೋಡ್ಕೊಂಡೇನಾಗುತ್ತೆ? ಯಾಕೆಂದ್ರೆ ನಾವು ಎಲ್ಲೋ ಕೊನೆಯಲ್ಲಿ ನೋಡ್ಬಿಟ್ಟು ಓಹೋ ತಿಂದ್ಬಿಡ್ತಾನೆ ಅಂತ ಹೇಳಿದೆ ಕಂಡ್ರೆ ಶ್ರುತಿನಲ್ಲಿ, ಆದ್ದರಿಂದ ಯಾಕೆ ಮಾಡ್ಬೇಕು ನಾವು ಇಷ್ಟಾಪೂರ್ತ ದತ್ತ ಅಂತ ಇಷ್ಟೆಲ್ಲ ಆಯಾಸ ಪಟ್ಕೊಂಡು ಮಾಡಿಬಿಟ್ಟು ಆ ಚಂದ್ರಲೋಕಕ್ಕೆ ಹೋದ್ರೆ ಅವ್ರು ಕಾಯ್ಕೊಂಡಿರ್ತಾರೆ. ಎಲ್ಲಿ? ಹುಲಿ ಬೋನು ಹೋದಾಗೆ. ಚಂದ್ರಲೋಕ ಆದ್ರೆ ಹುಲಿ ಬೋನು ಅಂತ ಅರ್ಥ ಆಗಿಬಿಟ್ಟು ಯಾಕೆ ಮಾಡ್ತಾರೆ ಅಂದ್ರೆ, ನೋಡಿ ಏನ್ ಹೇಳುತ್ತೆ ನೋಡಿ ಮಂತ್ರ. ಮೊದಲು ಹೇಳಿದ್ರು ಭಾಷೆಯಲ್ಲಿ ಆಚಾರ್ಯರು ಇದನ್ನ ಉದಾಹರಣೆ ಕೊಟ್ರು. ಅಥಯೇ ಇಮೆ ಗ್ರಾಮೇ ಇಷ್ಟಾಪೂರ್ತೆ ದತ್ತ ಮಿತ್ಯುಪಾಸತೆ. ಗ್ರಾಮದಲ್ಲಿ ಗೃಹಸ್ಥರು ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು ಅಂತ ಹೇಳಿದ್ವಿ. ಯಾರು ಇಷ್ಟಾಪೂರ್ತ ದತ್ತ ಇತ್ಯಾದಿಗಳನ್ನ ಉಪಾಸನೆ ಮಾಡುತ್ತಾರೋ ಅವರು ಧೂಮಂ ಅಭಿಸಂಭವಂತಿ, ಧೂಮವನ್ನ ಪಡೆಯುತ್ತಾರೆ. ಆ ಧೂಮ ಏನಾಗುತ್ತೆ? ಅದು ರಾತ್ರಿ. ಧೂಮ ಏನಾಗುತ್ತೆ? ಧೂಮ ಆ ರಾತ್ರಿ ರೂಪ. ರಾತ್ರಿ ಏನಾಗುತ್ತೆ? ವಿವರ ಏನು? ಧೂಮ ಅಂತಂದ್ರೆ ಧೂಮಕ್ಕೆ ಅಭಿಮಾನಿ ದೇವತೆ ಅಂತ ಅರ್ಥ. ರಾತ್ರಿ ಅಂದ್ರೆ ರಾತ್ರಿಗೆ ಅಭಿಮಾನಿ ದೇವತೆ ಅಂತ ಅರ್ಥ. ಹೌದ್ ತಾನೆ? ನೋಡಿ, ಏನು
ಅಲ್ಲಿಗೆ ಧೂಮಾನ ಧೂಮ ಅಂತ ರಾತ್ರಿ ರಾತ್ರಿ ಅಲ್ಲ, ಅಭಿಮಾನ ದೇವತೆಗಳು ರಾತ್ರಿಯಿಂದ ಅಪರ ಪಕ್ಷ, ಅಪರ ಪಕ್ಷದಿಂದ ಈ ಒಂದು ಈ ದಕ್ಷಿಣಾಯನ ಮಾಸ ಅಂತ ಇದೆಯಲ್ಲ 6 ಮಾಸ, ಅದು ಅಲ್ಲಿಂದ ಸಂವತ್ಸರ ಪೂರ್ತಿ ಏನೋ ಹೋಗೋದಿಲ್ಲ. ಮಾಸೇಭ್ಯ ಆ 6 ಮಾಸ ಇದೆಯಲ್ಲ ಅದರಿಂದ ಪಿತೃಲೋಕ, ಪಿತೃಲೋಕದಿಂದ ಆಕಾಶ, ಆಕಾಶದಿಂದ ಚಂದ್ರಲೋಕಕ್ಕೆ ಹೋಗ್ತಾನೆ ಅಂತ ಇದೆ. ಇಷ್ಟೆಲ್ಲ ಯಾರ ಜೊತೆ ಹೋಗ್ತಾರೆ? ಈ ಅಭಿಮಾನಿ ದೇವತೆಗಳ ಜೊತೆ ಹೋಗ್ತಾರೆ. ಅಭಿಮಾನಿ ದೇವತೆಗಳು ಅವರು ದೇವತೆಗಳೇ, ಅಭಿಮಾನಿ ದೇವತೆಗಳನ್ನು ಅವರೇನು ಮನುಷ್ಯರಲ್ಲ, ಅವರು ಕೂಡ ದಿವ್ಯ ಶಕ್ತಿಯುಳ್ಳವರು, ಅಭಿಮಾನಿ ದೇವತೆಗಳು. ಅವರು ಇವರನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನು ಈ ಸೋಮನು ಆಹುತಿ ಕೊಟ್ಟಿರ್ತಾರಲ್ಲ, ಅವನು ಆ ಸೋಮರಾಜ, ಅವನು ತದ್ದೇವಾನಾಂ ಅನ್ನಂ ತಂ ದೇವ ಭಕ್ಷಯಂತಿ, ಅದು ದೇವತೆಗಳಿಗೆ ಅನ್ನ ಅಂತ ಆಗುತ್ತೆ. ದೇವತೆಗಳು ಆ ಒಂದು ಅನ್ನವನ್ನ ತಿನ್ನುತ್ತಾರೆ ಅಂತ ಇದೆ. ತಿನ್ನುತ್ತಾರೆ ಅಂತಂದ್ರೆ ಈಗ ಇವ್ರ ಜೊತೆ ಇವರೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಇಷ್ಟಾಧಿಕಾರಿ ಇವನು. ಇಷ್ಟಾಧಿಕಾರಿಗೆ ಏನು ಫಲ ಹೇಳಿದ್ದಾರೆ ಹೇಳಿ ನೋಡೋಣ. ಏನು? ಧೂಮ ಮಾರ್ಗದಿಂದ ಹೋಗಿ ಚಂದ್ರಲೋಕಕ್ಕೆ ಹೋಗಿ ಅವನೇನು ಅಲ್ಲೇ ಇರ್ತಾನ. ಏನ್ ಹೇಳಿದ್ದಾರೆ? ಅವನು ಪುನಃ ಹಿಂತಿರುಗಿ ಬರುತ್ತಾನೆ, ಪುನರಾವರ್ತಂತೆ ಹೋಗ್ತಾನೆ. ಯಾಕೆ? ಇವನು ಧೂಮ ಮಾರ್ಗದಲ್ಲಿ ಹೋಗಿದ್ದಾನೆ. ಧೂಮ ಮಾರ್ಗದಲ್ಲಿ ಹೋಗೋದ್ರಿಂದ ಇವನಿಗೆ ಪುನರಾವರ್ತನೆ ಇದ್ದೇ ಇದೆ. ಹೋಗ್ತಾನೆ, ವಾಪಸ್ ಬರ್ತಾನೆ. ಅದು ಎಷ್ಟೋ ದಿವಸ ಇರ್ತಾನೆ, ಕರ್ಮ ಸಮಯಕ್ಕೆ ವಾಪಸ್ ಬರ್ತಾನೆ. ವಾಪಸ್ ಬರ್ತಾನೆ ಅಂತ ಹೇಳಿರೋವಾಗ ದೇವತೆಗಳು ಇವನನ್ನ ತಿಂದು ಹಾಕ್ಬಿಟ್ರೆ ಇವನು ವಾಪಸ್ ಬರೋದಿಲ್ಲ. ಮತ್ತೆ ಇವನು ಏನು ಹಾಗೆ ಎಷ್ಟು ಜನ ಇಷ್ಟಾಧಿಕಾರಿಗಳು ಹೋದ್ರು ಅವರೆಲ್ಲ ವಾಪಸ್ಸೇ ಬರದೇ ಇದ್ದ ಮೇಲೆ ಅವ್ರ ಗತಿ ಏನು? ಆದ್ದರಿಂದ ಏನಾಗುತ್ತೆ, ನಮ್ಮ ಮುಖ್ಯವಾದದ್ದೇನು? ಅಲ್ಲಿ ಹೋದವನು ವಾಪಸ್ ಬರ್ತಾನೆ, ಪುನಃ ಹಿಂದಿರುಗಿ ಬರ್ತಾನೆ. ಹಿಂದಿರುಗಿ ಬರ್ತಾರೆ ಅಂತಕ್ಕಂಥ ಯಾತಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅವರಿಗೆ ಮುಕ್ತಿ ಇಲ್ಲ, ಪುನಃ ಅವನು ಸಂಸಾರಕ್ಕೆ ಬರ್ತಾನೆ. ಅಲ್ಲೂ ಸಂಸಾರವೇ, ಅಲ್ಲೇ ಸಂಸಾರ, ಮುಕ್ತಿ ಆಗಿರೋದಿಲ್ಲ ಅವನಿಗೆ, ಅಲ್ಲೂ ಸಂಸಾರವೇ. ಆ ತಿರ್ಗ ಕರ್ಮ ಸಾಗಿತ್ತು ಸಂಸಾರಕ್ಕೆ ಹಿಂತಿರುಗಿ ಬರ್ತಾನೆ. ಹಿಂತಿರುಗಿ ಇಷ್ಟೆಲ್ಲ ಆಗ್ಬೇಕಾದ್ರೆ ಅವನ ದೇವತೆಗಳು ತಿಂದುಬಿಟ್ರೆ ಹೇಗಾಗುತ್ತೆ? ಆದ್ದರಿಂದ ಇದಕ್ಕೆ ಗೌಣಾರ್ಥವನ್ನೇ ಕಲ್ಪಿಸಬೇಕು ಅಂತ ಹೇಳಿ ಏನು ಗೌಣಾರ್ಥ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡ, ಅತಃ ಉತ್ತರಂ ಪಠತಿ. ಏನ್ ಸ್ವಾಮಿ, ಅನ್ನ ತಿಂದು ಹಾಕ್ಬಿಡ್ತಾರೆ ಅಂತ ಹೇಳಿದ್ರಲ್ಲ, ತಿಂದು ಹಾಕ್ಬಿಟ್ರೆ ಇವ್ರು ಆಕ್ಷೇಪಣೆ ಮಾಡಿದ್ನಲ್ಲ, ಯಾಕೆ ಇಷ್ಟ ಪೂರ್ತ ಯಾಕೆ ಮಾಡ್ತಾರೆ, ಯಾಕೆ ಹೋಗ್ತಾರೆ? ಅದಕ್ಕೆ ಉತ್ತರಂ ಉತ್ತರ ಹೇಳ್ತಾ ಇದ್ದಾರೆ. ಯಾವ ಉತ್ತರ? ಸೂತ್ರಕಾರರು ಅತಃ ಉತ್ತರಂ ಪಠತಿ ಭಗವಾನ್ ಬಾದರಾಯಣ. ಏನಂತ? ಭಾಗ್ ಸಂವಾನಾತ್ಮವಿತ್ವಾತ್ ತಥಾಯಿ ದರ್ಶಯತಿ. ಇದು ಅನ್ವಯ ನೋಡಿದ್ವಲ್ಲ, ಅದು ಹಾಗೆ. ಇಲ್ಲಿ ವಾ ಶಬ್ದ ಶೋಧಿತ ದೋಷ ವ್ಯಾವರ್ತನಾರ್ಥ. ಇಷ್ಟೆಲ್ಲ ಹೇಳಿದ್ನಲ್ಲ, ಏನ್ ಸ್ವಾಮಿ ಅನ್ನ ಅಂತ ಹೇಳಿ ತಿಂದಾಕ್ಬಿಡ್ತಾರೆ ಅಂತ ಇದೆ, ಸೊತ್ತಿನಲ್ಲೇ ಇದೆ, ಇದು ಹೊಂದೋದಿನ ಇಷ್ಟೆಲ್ಲ ಏನು ಈ ದೋಷ ಇದೆಯಲ್ಲ, ಇದನ್ನ ವ್ಯಾವರ್ತನಾರ್ಥ, ಇದನ್ನ ತೆಗೆದು ಹಾಕುವುದಕ್ಕಾಗಿ, ನಿರಾಕರಣೆ ಮಾಡುವುದಕ್ಕಾಗಿ ಈ ವಾ ಎಂಬತಕ್ಕಂತಹ ಶಬ್ದ ಬಂದಿದೆ. ಯಾವುದು? ಭಾಕ್ತಂ ವಾ ಅಂದ್ರೆ ಭಾಕ್ತನ್ ತು ಅಂತ ಅರ್ಥ. ತು ಅಂತ ಹಾಕಿದ್ರು ಪೂರ್ವ ಪಕ್ಷ ವ್ಯಾವೃತ್ಯರ್ಥ, ಅದು ಅಷ್ಟೇ. ಆದ್ದರಿಂದ ತು ಅಂತ ನಮ್ಮ ಅರ್ಥದಲ್ಲಿ ವಾ ಶಬ್ದ ಬಂದಿದೆ ಅಂತ ಹಾಕ್ಬಿಟ್ಟು ಭಾಕ್ತಂ ಯೇಷಾಂ ಅನ್ನತ್ವಂ ನ ಮುಖ್ಯಂ. ಯಾತಕ್ಕೆ ಭಾಕ್ತಂ ಅಂತ ಹೇಳಿದ್ದಾರೆ ಬಾದರಾಯಣಿಗಳು? ಇವನು ಅನ್ನವಾಗುತ್ತಾನೆ ಅಂತ ಹೇಳಿ ಈ ಅನ್ನತ್ವ ಇದೆಯಲ್ಲ, ಈ ಅನ್ನತ್ವ ಅಂತಕ್ಕಂಥದ್ದು ಗೌಣ, ಮತ್ತೆ ಏನಲ್ಲ ಮುಖ್ಯವಲ್ಲ. ಅನ್ನ ಅಂತ ಅನ್ನೋದೇ ಮುಖ್ಯವಲ್ಲ, ಗೌಣ. ಅದು ತಿಂದಾಕ್ತಾರೆ ಹಾಗೆ, ತಿಂದಾಕ್ತಾರೆ ಅಂತ ಅನ್ನೋದು ಗೌಣ. ಅದನ್ನ ಮುಂದೆ ಹೇಳ್ತಾರೆ. ಈಗ ಅನ್ನ ಅಂತ ಏನಿದೆ ಅದೇ ಗೌಣಾರ್ಥದಲ್ಲಿ ಅನ್ನ ಅನ್ನ ಅಂತ ಪ್ರಯೋಗ ಮಾಡಿದ್ದಾರೆ ಹೊರತು ನಿಜವಾಗ್ಲೂ ಅದೇನು
ಹುಲಿಗೆ ಯಾವುದೋ ಒಂದು ಮೇಕೆ ಕುರಿ ಇದ್ದ ಹಾಗೆ ಅಲ್ಲ. ಏನು ನಿಜವಾಗಿ ಮುಖ್ಯ ಅರ್ಥದಲ್ಲಿ ಅನ್ನ ಅಂದ್ರೆ ಅದೇನು ಉಪಭೋಗಿಸ್ತಕ್ಕಂಥ ತಿನ್ನುವಂತ ಭಕ್ಷಣಕ್ಕೆ ಯೋಗ್ಯವಾಗಿರತಕ್ಕಂತಹ ಪದಾರ್ಥ ಅಲ್ಲ. ಅನ್ನ ಅಂತ ಏನ್ ಹೇಳಿದ್ದಾರೆ? ಉಪಚಾರಕ್ಕಾಗಿ ಹೇಳಿದ್ದಾರೆ. ಏನ್ ಸ್ವಾಮಿ ಉಪಚಾರ? ಅನ್ನ ಅಂತ ಬಾಯಿ ಬಿಟ್ಟು ಹೇಳಿದ್ದಾರಲ್ಲ, ಹೇಗೆ ಉಪಚಾರ ಅನ್ಬಿಡ್ತೀರಿ? ಯಾರೋ ಹೊಸದು ಬಂದಿದ್ದಾನೆಪ್ಪ, ಇವನಿಗೆ ನೋಡ್ರಿ ಊಟ ಬಡಿಸ್ರಿ ಅಂತ ಹೇಳ್ತಾರೆ. ಓಹ್ ಇಲ್ಲ ರೀ, ಗೌಣಾರ್ಥದಲ್ಲಿ ಎಲ್ಲಾರು ಉಂಟಾ? ಬಾಯಿ ಬಿಟ್ಟು ಹೇಳಿದ್ದಾರೆ ಅನ್ನ ಅಂತ, ಹೇಗೆ ಆದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಮುಖ್ಯೇ ಹಿ ಅನ್ನತ್ವೇ ಸ್ವರ್ಗ ಕಾಮೋ ಯಜೇತ ಇತ್ಯೇವಂ ಜಾತೀಯಕಾಹ ಅಧಿಕಾರ ಶ್ರುತಿ ಉಪರುಧ್ಯೇತ. ಅಲ್ಲಪ್ಪ, ಮುಖ್ಯ ಈ ಅನ್ನ ಅಂತಕ್ಕಂಥದ್ದು ಮುಖ್ಯ ಅಂತ ಆಗಿಬಿಟ್ಟು ಈ ಅನ್ನವನ್ನ ದೇವತೆಗಳು ತಿಂದು ಹಾಕಿ ಬಿಡುತ್ತಾರೆ ಅಂತನ್ನೋದನ್ನು ಮುಖ್ಯ ಅಂತ ನೀನು ಹೇಳಿಬಿಟ್ರೆ, ಆವಾಗ ಜ್ಯೋತಿಷ್ಠೋಮಯಾಗವನ್ನು ಮಾಡಿದವನು ಸ್ವರ್ಗಕ್ಕೆ ಹೋಗುತ್ತಾನೆ. ಸ್ವರ್ಗ ಕಾಮನಾದವನು ಜ್ಯೋತಿಷ್ಠೋಮವನ್ನು ಮಾಡಬೇಕು. ಜ್ಯೋತಿಷ್ಠೋಮ ಯಾಕೆ ಮಾಡಿರ್ತಾನೆ? ಸ್ವರ್ಗಕ್ಕೆ ಹೋಗ್ಬೇಕು, ಅಲ್ಲಿ ಸುಖವನ್ನು ಅನುಭವಿಸ್ಬೇಕು ಅಂತ ಮಾಡಿರ್ತಾನೆ. ದೇವತೆಗಳು ತಿಂದಾಕ್ಬಿಟ್ರೆ ಅಲ್ಲಿ. ಆದ್ದರಿಂದ ನೀ ತಿಂದಾಕ್ಬಿಡ್ತಾರೆ ಅಂತ ಅನ್ನೋದಕ್ಕೆ ಮುಖ್ಯಾರ್ಥವನ್ನು ಕಲ್ಪಿಸಿದ್ರೆ ಇವೆಲ್ಲ ಹೊರಟೋಗುತ್ತೆ. ಏನು? ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಜ್ಯೋತಿಷ್ಠೋಮ ಅಂತಂದ್ರೆ ಇದು ಜ್ಯೋತಿಷ್ಠೋಮ ಒಂದೇ ಅಲ್ಲ, ಸ್ವರ್ಗಕಾಮನ ಆಗುದು. ಅದು ದರ್ಶ ಪೂರ್ಣಮಾಸ ಇರಬಹುದು, ಜ್ಯೋತಿಷ್ಠೋಮ ಇರಬಹುದು, ಸೋಮಯಾಗ ಇರಬಹುದು. ಇದರೆಲ್ಲದರ ಫಲವೂ ಕೂಡ ಏನ್ ಹೇಳಿದ್ದಾರಲ್ಲ ಅದು ವ್ಯರ್ಥ ಅಂತ ಆಗಿಬಿಡುತ್ತೆ. ಯಾಕೆ? ತಿಂದಾಕ್ಬಿಡ್ತಾರಲ್ಲ ಇದನ್ನ. ಮತ್ತೆ ಜ್ಯೋತಿಷ್ಠೋಮ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ! ಅಯ್ಯಯ್ಯೋ, ಸೋಮಯಾಗ ಮಾಡ್ಬೇಕಾದ್ರೆ ಮಹಾ ಕಷ್ಟ. 5 ದಿವಸ 6 ದಿವಸ ಇಲ್ಲಿಂದ ಯಾವುದು ಅವನೇನೋ ಮಂಗಳ ಸ್ನಾನ, ಅಲ್ಲಿಂದ ಅವಭೃತ ಸ್ನಾನ ಆಗೋವರೆಗೂ ಏನು ಕತೆ, ಏನು ಬಹಳ ಬಹಳ ಕಷ್ಟ. ಅಷ್ಟೆಲ್ಲ ಮಾಡೋ ಈ ಶ್ರುತಿ ಏನ್ ಬಂತು? ಅರ್ಥವೇ ಇಲ್ಲದ ಆಗೋಗ್ಬಿಡುತ್ತಲ್ಲ ಅನ್ನೋದು. ಇದು ಇತ್ಯೇವಂ ಜಾತಿಯಕ ಅಧಿಕಾರ ಶ್ರುತಿ. ಅಂದ್ರೆ ಸ್ವರ್ಗಕ್ಕೆ ಹೋಗುವುದಕ್ಕೆ ಇವನಿಗೆ ಅಧಿಕಾರ ಇದೆ ಅಂತ ಹೇಳಿ ಅಧಿಕಾರಯುತವಾಗಿ ಹೇಳಿದ್ದಾರೆ. ಏನು? ಹೋಗ್ತಾನೆ, ಅಲ್ಲಿ ಸುಖವನ್ನು ಅನುಭವಿಸುತ್ತಾನೆ ಅಂತ ಅಧಿಕಾರವಾಣಿ. ಸುಮ್ಮನೆ ಏನು ಹೇಳಿಲ್ಲ ಗೌಣಾರ್ಥದಲ್ಲಿ. ನೀ ಹೇಳ್ಬೋದು ಅದು ಗೌಣಾರ್ಥ ಅಂತ. ಅಲ್ಲ, ಅಧಿಕಾರವಾಣಿ ಅಂತ ಹೇಳಿದ್ದಾರೆ. ಏನಾಗುತ್ತೆ? ಇವೆಲ್ಲ ಹೊರಟೋಗುತ್ತೆ. ಮತ್ತು ಚಂದ್ರಮಂಡಲೇ ಚೇತ್ ಇಷ್ಟಾಧಿಕಾರಿಣ ಉಪಭೋಗೋ ನ ಸ್ಯಾತ್ ಕಿಮರ್ಥಂ ಅಧಿಕಾರಿಣ ಇಷ್ಟಾದಿ ಆಯಾಸ ಬಹುಲಂ ಕರ್ಮ ಕುರ್ಯುಹು. ನೋಡಿ, ಒಂದು ವೇಳೆ ಈ ಚಂದ್ರಮಂಡಲದಲ್ಲಿಯೂ ಕೂಡ ಚಂದ್ರಲೋಕಕ್ಕೆ ಹೋಗ್ತಾನೆ. ಚಂದ್ರಲೋಕಕ್ಕೆ ಹೋಗ್ಬಿಟ್ಟು ಅವನಲ್ಲಿ ಏನೋ ಪಿತೃಲೋಕ ಅದು ಅದನ್ನೇನೋ ಅನುಭವಿಸ್ತಾನೆ ಇಟ್ಕೊಳ್ಳಿ. ಅಲ್ಲೂ ಒಂದು ಪಕ್ಷ ಇವನಿಗೆ ಭೋಗ ಅಂತಕ್ಕಂಥದ್ದು ಆಗದೆ ಹೋಗಿಬಿಟ್ಟರೆ, ಅಥವಾ ಆಗೋದಿಲ್ಲ ಅಂತ ಆಗಿಬಿಟ್ರೆ ಏನಾಗುತ್ತೆ? ಇವನಿಗೆ ಯಾಕೆ ಮಾಡ್ಬೇಕು ಇಷ್ಟಪಡ್ತಾರೆ ಅಂತ ಅನ್ನೋದು ಬರುತ್ತಲ್ಲ. ಅದಕ್ಕೋಸ್ಕರ ಯಾತಕ್ಕೆ ಮಾಡಬೇಕು? ಇಷ್ಟಾಪೂರ್ತ ಮಾಡಬೇಕು ಅಂತ ಅನ್ನೋದೇ ವ್ಯರ್ಥ ಆಗ್ಬಿಡುತ್ತೆ. ಮತ್ತೆ ಇದೇನ್ ಹೇಳ್ತಾರೆ? ಅನ್ನ ಶಬ್ದಶ್ಚ ಉಪಭೋಗ ಹೇತುತ್ವ ಸಾಮಾನ್ಯಾತ್ ಅನನ್ಯೇಪಿ ಉಪಚರ್ಯಮಾನೋ ದೃಶ್ಯತೆ. ಇದು ಲೌಕಿಕವಾಗಿ ಎಲ್ಲರ ಅನುಭವದಲ್ಲೂ ಇರ್ತಕ್ಕಂಥ. ಅಲ್ಲಪ್ಪ, ಅನ್ನ ಅಂತಂದ್ರೆ ಏನು? ಅನ್ನ ಅಂತಂದ್ರೆ ಮನುಷ್ಯನ ಉಪಭೋಗಕ್ಕೆ, ತೃಪ್ತಿಗೆ, ಸಂತೋಷಕ್ಕೆ ಕಾರಣವಾಗತಕ್ಕಂಥ ಒಂದು ಪದಾರ್ಥ ಅಷ್ಟೆ. ಅನ್ನ ಅಂದ್ರೇನು? ಮನುಷ್ಯನ ಒಂದು ಉಪಭೋಗಕ್ಕೆ ಕಾರಣವಾಗಿರ್ತಕ್ಕಂತಹ ಒಂದು ಪದಾರ್ಥ. ಏನಾಗಿರ್ಬೋದು? ಏನ್ ಬೇಕಾದ್ರೂ ಆಗಿರ್ಬೋದು. ಅದು ಏನಾಗಿರ್ಬೇಕದು? ಅವನ ಉಪಭೋಗಕ್ಕೆ ಕಾರಣವಾಗಿರ್ಬೇಕು, ಸಂತೋಷಕ್ಕೆ ಕಾರಣವಾಗಿರ್ಬೇಕು, ಸೌಖ್ಯಕ್ಕೆ ಕಾರಣವಾಗಿರ್ಬೇಕು. ಅವೆಲ್ಲ ಅನ್ನವೇ ಅಂತ ಹೇಳ್ಬಿಟ್ಟು ಅದಕ್ಕೆ ಉದಾಹರಣೆ ಕೊಡ್ತಾರೆ. ಅನ್ನ ಅಂತಂದ್ರೆ ನೋಡಪ್ಪ,
ಏನು ಅಕ್ಕಿ ತೊಳೆದು ಅನ್ನ ಮಾಡ್ತಾರಲ್ಲ, ಆ ಅನ್ನವೇ ಅಲ್ಲ, ಚಪಾತಿನೇ ಅಲ್ಲ, ರಾಗಿ ಹಿಟ್ಟೆ ಅಲ್ಲ. ಏನು ಉಪಭೋಗಕ್ಕೆ ಅನುಕೂಲವಾಗತಕ್ಕಂಥ, ಉಪಯೋಗಕ್ಕೆ ಈ ಒಂದು ಹೇತು ಕಾರಣವಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ಅನ್ನ ಅನ್ನ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಯಥಾ ವಿಷೋನ್ನಂ ರಾಜ್ಞಾಂ ಪಶೋನ್ನಂ ವಿಷಾಂ ಇತಿ. ರಾಜ ಇದ್ದಾನೆ, ಆ ರಾಜನಿಗೆ ವಿಷಃ, ವಿಷಃ ಅಂತಂದ್ರೆ ಏನು, ವಿಷಾದ ವಿಷಾದ, ವಿಷ ಅಂದ್ರೆ ಪ್ರಜೆಗಳು ಅಂತ ಅರ್ಥ. ಏನು ಪ್ರಜೆಗಳು ರಾಜನಿಗೆ ಅನ್ನ. ಯಾಕೆ? ಪ್ರಜೆಗಳು ರಾಜನ ಉಪಭೋಗಕ್ಕೆ ಕಾರಣರಾಗ್ತಾರೆ. ಯಾಕೆ? ಅವ್ರಿಗೇನೋ ಅವೆಲ್ಲ ಕಷ್ಟಪಡ್ತಾರೆ, ದುಡಿತಾರೆ, ರಾಜನಿಗೋಸ್ಕರ ಮಾಡ್ತಾರೆ, ರಾಜ ಅದನ್ನು ಸಂತೋಷ ಪಡ್ತಾರೆ. ಹಾಗೆ ಉಪಭೋಗಕ್ಕೆ ಸಾಧನರಾಗಿದ್ದಾರೆ. ಮತ್ತೆ ಪಶವೋ ಅನ್ನಂ ವಿಷಾಂ, ಈ ಮನುಷ್ಯರಿಗೆ, ಜನಗಳಿಗೆ, ಪ್ರಜೆಗಳಿಗೆ ಯಾವುದನ್ನ? ಪಶುಗಳು, ದನ ಕರುಗಳು ಅನ್ನ. ಯಾಕೆ? ಹೌದು, ದನ ಕರು ಇಟ್ಕೊಂಡಿದ್ದಾನೆ, ಫಲ ಉಳ್ತಾನೆ, ಬೆಳೆ ಬೆಳಿತಾನೆ, ಊಟ ಮಾಡ್ತಾನೆ. ಆದ್ದರಿಂದ ಆ ಇವರಿಗೆ ಪ್ರಜೆಗಳಿಗೆ ಪಶು ಆದಿಗಳು ಅನ್ನ, ಅಂದ್ರೆ ದನ ಕರುಗಳು ಎಲ್ಲ ಅನ್ನ. ಇದು ನಾವು ಸರ್ವೇ ಸಾಧಾರಣವಾಗಿ ಉಪಯೋಗ ಮಾಡ್ತಾ ಇರ್ತಕ್ಕಂಥ ಒಂದು ಈ ಅನ್ನ ಅಂತಕ್ಕಂಥದ್ದು ಒಂದು ನುಡಿಗಟ್ಟಿದೆ. ಅನ್ನ ಅಂದ್ರೆ ಅನ್ನ ಅಂತ ಆಗ್ಬೇಕಂತಿಲ್ಲ. ನೋಡಿ, ನಾವು ಕೂಡ ಲೌಕಿಕವಾಗಿ ಎಷ್ಟೋ ಕಡೆ ಬಳಸ್ತೇವೆ. ಏನು, ಒಬ್ಬ ರೈತ ಇರ್ತಾನೆ, ಅವನೇನ್ ಮಾಡ್ತಾನೆ, ನೇಗಿಲನ್ನ ಹೊತ್ಕೊಂಡು ಆ ಕೆಸರಲ್ಲಿ ಕಾಲು ಹಾಕ್ತಾನೆ, ಬೀಳ್ತಾ ಇರ್ತಾನೆ. ಆದರೂ ಕೂಡ ಆ ಭಾರವಾದ ನೇಗಿಲನ್ನ ಹೊತ್ಕೊಂಡು ಆ ಹೊಲ, ಕೆಸರು ಗದ್ದೆ ಬೇರೆ, ಅದು ನೀರು ಹಾಯಿಸ್ಬಿಟ್ಟಿದ್ದಾನೆ, ಬರ್ತಾ ಇದ್ದಾನೆ. ನೋಡ್ದ ಇವನು, ಏನಪ್ಪಾ ಇಷ್ಟೊಂದೆಲ್ಲ ಕಷ್ಟಪಟ್ಟು ಈ ನೇಗಿಲನ್ನ ಹೊತ್ಕೊಂಡು ಬರ್ತಾ ಇದೆಯಲ್ಲ, ಯಾಕೆ, ಏನ್ ಸಮಾಚಾರ, ಈ ನೇಗಿಲ್ನ ಯಾಕಪ್ಪ ಹೊತ್ಕೊಂಡ್ ಬರ್ತಾ ಇದೀಯಾ ಅಂದ್ರೆ, ಅವನೇನಂತ ರೈತ, ಸ್ವಾಮಿ ಇದು ನೇಗಿಲ, ಇದು ನೇಗಿದಲ್ಲ ಸ್ವಾಮಿ, ಇದು ನಮ್ಮೆಲ್ಲರ ಅನ್ನ ಅಂತಾನೆ. ಹೌದಾನೆ? ಹೀಗೆ ನೇಗಿಲ ಅನ್ನ ಅಂತ ಅಂದ್ರೆ ಆ ನೇಗಿಲು ಅಂತಕ್ಕಂಥದ್ದು ಇವನ ಉಪಭೋಗಕ್ಕೆ ಕಾರಣವಾಯಿತು. ಮೊನ್ನೆ ಒಬ್ಬ ಎಲ್ಲೋ ಹೋಗ್ತಾ ಇದ್ದೆ, ಒಂದು ಆಟೋ ರಿಕ್ಷಾದಲ್ಲಿ ಕೂತಿದ್ದೆ. ಅದು ಒಂದು ಸ್ವಲ್ಪ ಏನೊಂಚೂರು ಹಳೇದಾಯಿತು ಏನಾಯ್ತು. ಡ್ರೈವರ್ ಸ್ವಲ್ಪ ಬಹಳ ಒಳ್ಳೆಯವನು, ಅವನು ಒಳ್ಳೆ ವಿಭೂತಿ ಕಟ್ಟಿ ಹಾಕಿದ್ದ. ಮಾತಾ ಏನಪ್ಪ ಎಷ್ಟು ವರ್ಷ ಆಯ್ತು ತಗೊಂಡು? 10 ವರ್ಷ ಆಯ್ತು ಸ್ವಾಮಿ. 10-11 ವರ್ಷ ಆಯ್ತು. ಯಾಕೆ ಇನ್ನೂ ಇದನ್ನೇ ಇಟ್ಕೊಂಡಿದೆಯಲ್ಲ, ಇದನ್ನು ಬದಲಾಯಿಸಿಲ್ವಾ ಅಂತ ಕೇಳಿದೆ. ಬದಲಾಯಿಸೋದ ಸ್ವಾಮಿ, ಇದು ನಮ್ಮ 4 ಜನರ ಊಟ ಸ್ವಾಮಿ ಇದು ಅಂದ. ವಾ, ನೋಡಿ, ಆಟೋನ ಊಟ ಅಂದ. ಹೀಗೆ ಉಪಭೋಗಕ್ಕೆ ಕಾರಣವಾಗಿರೋದನ್ನು ಊಟ ಅಂತ ಕರೀತಾರಪ್ಪ, ಅನ್ನ ಅಂತ ಕರೀತಾರೆ. ಅದು ಅನ್ನವೇ ಆಗೋದಿಲ್ಲ, ಆಗಬೇಕಾದಿಲ್ಲ. ಯಾಕೆ? ಈ ಇಷ್ಟಾಧಿಕಾರಿಗಳು ಚಂದ್ರಮಂಡಲಕ್ಕೆ ಹೋಗಿ ದೇವತೆಗಳ ಉಪಭೋಗಕ್ಕೆ ಕಾರಣರಾಗುತ್ತಾರೆ ಎಂಬ ಅರ್ಥದಿಂದ ಇವರನ್ನ ಅನ್ನ ಅಂತ ಕರೆದಿದೆಯೇ ಹೊರತು ಇವರು ಅನ್ನ ಅಂತಲೂ ಅಲ್ಲ, ದೇವತೆಗಳ ಸಿಂಹ ಅವರಿಂತೂ ಅಲ್ಲ, ಈ ತಿಂದು ಬಿಡ್ತಾರೆ ಅಂತೂ ಅಲ್ಲ. ಏನಾಗುತ್ತೆ, ಇವರ ಉಪಭೋಗಕ್ಕೆ ಇವರು ಸಂತೋಷಕ್ಕೆ ಕಾರಣರಾಗ್ತಾರೆ. ಇವರು ಯಾರು ಇಷ್ಟಾಧಿಕಾರಿಗಳು ಅಲ್ಲಿ ಹೋಗ್ಬಿಟ್ಟು. ನೋಡೋಣ ಏನು ಮುಂದೆ ಏನ್ ಹೇಳ್ತಾರೆ. ಹೀಗೆ ಅನ್ನ ಅಂತ ಅನ್ನ ಆಗ್ಬೇಕಾದಿಲ್ಲ. ಇದು ಏನು ಅನ್ನ ಅಂತ ಹೇಳಿದ್ ಏನಾಯ್ತು, ಅಲ್ಲಿ ಗೌಣ ಅರ್ಥದಲ್ಲಿ ಹೇಳಿದಾಗಾಯ್ತು. ಅವನ್ ನೇಗದನ್ನ ಅನ್ನ ಅಂದ, ಗೌಣ ಅರ್ಥದಲ್ಲಿ ಹೇಳ್ದ. ಇವನ ಆಟೋ ರಿಕ್ಷಾ ಅನ್ನ ಅಂದ, ಗೌಣ ಅರ್ಥದಲ್ಲಿ ಹೇಳ್ದ. ಹೀಗೆ ಇಲ್ಲೂ ಕೂಡ ಇಷ್ಟಾಧಿಕಾರಿಗಳನ್ನ ಅನ್ನ ಅಂತ ಹೇಳ್ತಾ ಇರೋದು ಗೌಣ. ಯಾತಕ್ಕೆ ಗೌಣ ಅಂದ್ರೆ ಅವರ ಉಪಭೋಗಕ್ಕೆ ಸಾಧನವಾಗುತ್ತೆ ಅಷ್ಟೇ. ಸಾಧನ ಇದು, ಕಾರಣ. ವಸ್ತುತಃ ಅನ್ನ ಅಲ್ಲ, ತಿಂದುಬಿಡೋ ಅಂತ ಅನ್ನ ಅಲ್ಲ ಅಂತ ಹೇಳಿ ಮತ್ತೆ ಹೇಗೆ ಕಾರಣ ಆಗ್ತಾರೆ ಅವ್ರ ಉಪಭೋಗಕ್ಕೆ ಅಂದ್ರೆ, ತಸ್ಮಾತ್ ಇಷ್ಟ ಸ್ತ್ರೀ ಪುತ್ರ ಮಿತ್ರ ಭೃತ್ಯಾದಿಭಿರಿವ ಗುಣಭಾವೋಪಗತೈ ಇಷ್ಟಾಧಿಕಾರಿಭಿ ಯತ್
ಸುಖ ವಿಹರಣಂ ದೇವಾನಾಂ ತದೇವ ಯೇಷಾಂ ಭಕ್ಷಣಂ ಅಭಿಪ್ರೇತಂ ನ ಮೋದಕಾದಿವತ್ ಶ್ರವಣಂ ನಿಗರಣಂ ವಾ. ಇನ್ನೊಂದು ಹೇಳಿದ್ರು ಏನು ನೋಡಪ್ಪ, ಆದ್ದರಿಂದ ಲೋಕದಲ್ಲಿ ಕಂಡಿದೆ ನಮಗೆ ಇಷ್ಟವಾದವರು ಸ್ತ್ರೀ ಪುತ್ರ ಮಿತ್ರ ಭೃತ್ಯ ಇವರೆಲ್ಲರೂ ಕೂಡ, ಇವರೆಲ್ಲ ಇದ್ರೆ ನಮ್ಗೆ ಏನಾಗುತ್ತೆ, ಅತ್ಯಂತ ಸಂತೋಷ ಉಂಟಾಗುತ್ತೆ. ಸಂತೋಷ ಉಂಟಾದೇನು, ಅದೇ ಅನ್ನ, ಅದೇ ತೃಪ್ತಿ, ಅದೇ ಸೌಖ್ಯ. ಈ ಒಂದು ಸಂತೋಷ ಅಂತ ಉಂಟಾಗಿ ಸುಖ ವಿಹರಣ, ಸುಖದಲ್ಲಿ ವಿಹಾರ ಮಾಡ್ತಾ ಇದ್ದಾನೆ ಅಂತ ಆಗುತ್ತಲ್ಲ, ಅದೇ ಏನಾಗಿದೆ ಇವರ ಉಪಭೋಗ. ಎಲ್ರಿಗೂ ನಮ್ಮ ಅನುಭವದಲ್ಲಿ ಇದ್ದೇ ಇದೆ ಅಲ್ವಾ. ಯಾರೋ ನಮ್ಮ ಮಕ್ಕಳು, ಮಗನೋ ಮಗಳೋ ಯಾರೋ ಒಬ್ರು ದೂರ ದೇಶದಲ್ಲಿ ಎಲ್ಲೋ ಅಮೆರಿಕಾದಲ್ಲೋ ಇದ್ದಾರೆ, 3 ವರ್ಷದಿಂದ ಬಂದಿಲ್ಲ, ಅಯ್ಯೋ ಬಂದಿಲ್ವಲ್ಲ ಅಂತ ಇರ್ತವೆ. ಸರಿ ಆಯ್ತು, ಬರ್ತಾರೆ. ಬಂದ್ರೆ ಏನಾಗುತ್ತೆ, ಇವನೇನ್ ಮಾಡ್ತಾನೆ, ಏನ್ರಿ ಊಟ ಗೊತ್ತಾಯ್ತು, ಅಯ್ಯೋ ತಾಳು ಏರ್ಪೋರ್ಟ್ ಇವಾಗ ಇಳಿತಾ ಇದೆ ಬರ್ತಾ ಇದೆ ತಾಳು ಊಟ. ಯಾಕೆ, ಅವರು ಬರ್ತಾರಲ್ಲ, ಅದೇ ಇವನಿಗೆ ಉಪಭೋಗಕ್ಕೆ ಕಾರಣರಾಗ್ತದೆ. ಹಾಗೆ ಇಷ್ಟಾಧಿಕಾರಿಗಳು ಏನಾಗುತ್ತೆ, ಅವರು ಇಷ್ಟೆಲ್ಲ ಈ ಭೂಲೋಕದಲ್ಲಿ ಮಾಡಿ ದೇವತೆಗಳನ್ನು ಸಂತೋಷಪಡಿಸಿರ್ತಾರೆ. ಇಷ್ಟ ಅಂದ್ರೇನು, ಅಗ್ನಿಹೋತ್ರಂ ತಪಸ್ಸತ್ಯಂ ವೇದಾನಾಂ ಪರಿಪಾಲನಂ, ಇದೆಲ್ಲ ಇದೆಯಲ್ಲ. ಆತಿಥ್ಯಂ ವೈಷ್ಣದೇವಂಚ ಇಷ್ಟಮಿತ್ಯಭಿಧೀಯತೆ, ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿರ್ತಾರೆ. ಅಗ್ನಿಹೋತ್ರ ಸಾಮಾನ್ಯನ ಇದು. ಪ್ರತಿ ದಿನಾಗಲೂ ಕೂಡ ದೇವತೆಗಳ ಹವಿಸ್ಸನ್ನು ಕೊಡ್ತಾನೆ ಇದ್ದಾನೆ, ಆಹಾರ ಕೊಡ್ತಾನೆ ಇದ್ದಾನೆ. ಆವಾಗ ಏನಾಗುತ್ತೆ, ಇಷ್ಟೆಲ್ಲ ನಮಗೆ ಅಮೆರಿಕಾದಲ್ಲಿ ಇದ್ದಾನೆ ಒಬ್ಬ ಮಗ, ಪ್ರತಿ ತಿಂಗಳು ಏನ್ ಮಾಡ್ತಾನೆ, 1 ಲಕ್ಷ ರೂಪಾಯಿ ಕಳಿಸ್ಬಿಡ್ತಾನೆ. ಏನ್ರಿ ನಾವೆಲ್ಲ ಸಂತೋಷವಾಗಿದ್ದೀವಿ. ಅವ್ನು ಬರ್ತಾನೆ, ಬಂದ್ರೆ ಇನ್ನೆಷ್ಟು ಸಂತೋಷ, ಹೌದಾನೆ. ಹಾಗೆ ಇಷ್ಟೆಲ್ಲ ಇವ್ರು ಕೊಡ್ತಾ ಇದ್ದಾರೆ, ಇವ್ರು ಬಂದ್ರು ಅಂತ ಅವರಿಗೆ ದೇವತೆಗಳಿಗೆ ಅತ್ಯಂತ ಸಂತೋಷರಾಗ್ತಾರೆ. ಅವರ ಉಪಭೋಗಕ್ಕೆ ಇವನು ಕಾರಣರಾಗ್ತಾರೆ. ಆ ಒಂದು ದೃಷ್ಟಿಯಿಂದ ಇವರನ್ನ ಇಷ್ಟಾಧಿಕಾರಿಗಳನ್ನ ಅನ್ನ ಅಂತಲೂ, ದೇವತೆಗಳು ಇವನನ್ನ ತಿಂದು ಬಿಡ್ತಾರೆ ಅಂತ ಅನ್ನೋದು ಇವರು ಅಲ್ಲಿ ಹೋದ ಮಾತ್ರದಿಂದ ಅವರು ಉಪಭೋಗವನ್ನು ಅನುಭವಿಸುತ್ತಾರೆ, ಸಂತೋಷವನ್ನು ಅನುಭವಿಸುತ್ತಾರೆ, ವಿಹರಿಸುತ್ತಾರೆ. ಯಾರು, ದೇವತೆಗಳು. ಈ ದೃಷ್ಟಿಯಿಂದ ಹೇಳಿದ್ದೇ ಹೊರತು ಏನು, ನ ಮೋದಕಾದಿವತ್ ಶ್ರವಣಂ ನಿಗರಣಂವಾ. ಅಯ್ಯಯ್ಯೋ ಅಷ್ಟೇ ಹೊರತು ತಿಂದ್ಬಿಡ್ತಾರೆ ಏನ್ಬಿಟ್ಟು, ಏನ್ ಹಲ್ಲಿನಿಂದ ಅಗದು ಮೋದಕ ತಿಂತಾರಲ್ಲ ಆ ಥರ ತಿಂದು ಬಿಡೋದಿಲ್ಲ. ಅಗಿತಾನೆ, ಬಾಯಿ ಚಪ್ಪರಿಸ್ತಾನೆ, ಸುತ್ತ ಹಾಕೊಳ್ತಾನೆ. ಹಾಗಲ್ಲ, ನಿಗರಣಂವಾ ಜರ್ವಣಂ ಅಂದ್ಬಿಟ್ಟು ಅದಕ್ಕೇನು ನೋಡಿ, ಅದ್ರ ಛಾಂದೋಗ್ಯದಲ್ಲೇ ಅದೂ ಇದೆಯಲ್ಲ, ಅದನ್ನ ನೋಡಪ್ಪ ನೀನು ಅಂದ್ಬಿಟ್ಟು. ನಹ ವೈ ದೇವಾಹ ಅಶ್ನಂತಿ ನ ಪಿಬಂತಿ ಏತದೇವ ಅಮೃತಂ ದೃಷ್ಟ್ವಾ ತೃಪ್ಯಂತಿ. ಏತದೇವ ಅಮೃತಂ ದೃಷ್ಟ್ವಾ ತೃಪ್ಯಂತಿ. ನಮ್ಗೆ ಅನುಭವ ಇದೆಯಲ್ಲ, ಅಲ್ಲಿಂದ ಬಂದ, ಅಯ್ಯೋ ನೋಡೇ ತೃಪ್ತಿ ಆಗೋಯ್ತು, ಊಟ ಬೇಡ ಏನಿಲ್ಲ. ಎಲ್ಲರ ಅನುಭವದಲ್ಲೂ ಇದೆ ಇದು, ಇವತ್ತಂತೂ ಎಲ್ಲರ ಅನುಭವದಲ್ಲೂ ಇದೆ ಇವತ್ತು ದಿವಸದಲ್ಲಿ. ಹೀಗೆ ನಮೈ ದೇವಾಹ ಅಶ್ನಂತಿ, ಅವರೇನು ಊಟ ಮಾಡೋದಿಲ್ಲ, ನ ಪಿಬಂತಿ ನೀರು ಕುಡಿಯೋದಿಲ್ಲ. ಏನಾಗುತ್ತೆ, ಈ ಅಮೃತ ಇದೆಯಲ್ಲ, ಇದೇ ಅಮೃತ, ಇದನ್ನ ದೃಷ್ಟ ತೃಪ್ಯಂತಿ. ಅಮೃತ ಅಂದ್ರೆ ಕುಡಿದು ಬಿಡ್ತಾ, ಎಷ್ಟು ಕುಡಿತಾರಲ್ಲ ಅಮೃತನ, ಏನಿಲ್ಲ, ತಿನ್ನೋದು ಇಲ್ಲ, ಕುಡಿಯೋದು ಇಲ್ಲ. ಅದನ್ನ ನೋಡಿಯೇ ಅವರು ತೃಪ್ತಿಯನ್ನು ಕೊಡುತ್ತಾರೆ, ತೃಪ್ತಿ ಪಟ್ಕೊಳ್ತಾರೆ. ಇತಿ ದೇವಾನಾಂ ಚರ್ವಣಾದಿ ವ್ಯಾಪಾರಂ ವಾರಯತಿ. ಹೀಗೆ ದೇವತೆಗಳಿಗೆ ಈ ಅನ್ನವನ್ನ ತಿನ್ನುವ ಹಾಗೆ ಚರ್ವಣ ನಿಗರಣ ಮುಂತಾದನ್ನೆಲ್ಲವನ್ನು ಕೂಡ ಅದನ್ನ ಹೇಳಿಲ್ಲ. ಅದನ್ನ ಆ ಒಂದು ಭಾಗ ನಮ್ಮ ಲೌಕಿಕವಾಗಿ ಹೇಗೆ ತಿಂದು ಬಿಡ್ತಾರೋ ಹಾಗೆ ಅಂತಂದು ಹೇಳಿಲ್ಲ ಅಂತೇಳಿ. ತೇಷಾಂಚ ಇಷ್ಟಾಧಿಕಾರಿಣಾಂ ದೇವಾಂತರತಿ ಗುಣಭಾವೋಪಗತಾನಾಮಪಿ ಉಪಭೋಗ ಉಪಪದ್ಯತೆ. ಆಯ್ತು ಸ್ವಾಮಿ, ನೀವೆಲ್ಲ ಹೇಳಿದ್ರಿ,
ಸರಿಯಾಗಿದೆ ನೀವು ಹೇಳಿದ್ದು. ನಾವು ಒಪ್ಕೊಂಡ್ಬಿಟ್ವಿ. ಓಹೋ, ಅನ್ನ ಅಂತಂದ್ರೆ ಆ ಥರ ಅಲ್ಲ, ತಿಂದ್ಬಿಡೋದು ಅಂದ್ರೆ ಆ ಥರ ಅಲ್ಲ, ಏನು ಆ ಅರ್ಥ ಅಲ್ಲ, ಏನು ಕೇವಲ ಗೌಣಾರ್ಥದಲ್ಲಿ ಪ್ರಯೋಗವಾಗಿದೆ ಇದು ಅಂತ ಹೇಳಿದ್ರೆ ಸರಿಯಾಗಿದೆ, ಒಪ್ಕೊಂಡ್ವಿ. ಆದರೆ ಇನ್ನೊಂದು ಸಮಸ್ಯೆ ಇದೆಯಲ್ಲ, ಏನಪ್ಪ ಅದು? ಅಲ್ಲ ಸ್ವಾಮಿ, ಇಲ್ಲಿಂದ ಅಲ್ಲಿಗೆ ಹೋಗ್ತಾನೆ, ಇಷ್ಟೇ ಮುಂತಾದ ಕರ್ಮಗಳನ್ನು ಮಾಡಿ ಹೋಗ್ತಾನೆ. ಯಾಕೆ ಹೋಗ್ತಾನೆ? ಅಲ್ಲಿ ಇವನೂ ಕೂಡ ಅಲ್ಲಿಯ ಒಂದು ಸುಖ, ಏನು ಸಂತೋಷ ಇದೆಯಲ್ಲ, ಅದನ್ನ ಉಪಭೋಗಿಸುವುದಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಇವನು ಸುಮ್ಮನೆ ದೇವತೆಗಳ ಹತ್ರ ಯಾವತ್ತೂ ಕೂತ್ಕೊಂಡು ಅವನ ಹತ್ರ ಪಗಡೆ ಆಟ ಆಡ್ಕೊಂಡಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ. ಇವ್ರಿಗೇನಾಯ್ತು? ಇವನಿಗೆ ಉಪಭೋಗ ಹೇಗಾಯ್ತು? ಪೂರ್ತ ಮಾಡಿದ್ದು ಇವನ್ನ ಅನುಭವಿಸುತ್ತಾನೆ. ಇವಾಗ ಅವ್ರ ಅನುಭವಿಸಕ್ಕೆ ಕಾರಣನಾದ ಇವನು, ಸರಿ ಆಯ್ತು. ಅದು ಇವನಿಗೇನು ಬಂತು? ಇವನಿಗೇನು ಸೌಖ್ಯ ಅನುಭವಿಸ್ತಾ ಅದು ಹೇಳಿ ಅಂತಂದ್ರೆ ಅದೇನು ಇಲ್ಲಪ್ಪ. ಆದರೂ ಕೂಡ ಅದು ಉಪಪದ್ಯತೆ ಹೊಂದುತ್ತೆ. ಇವನು ಹೋದರೆ ಇವನು ಆ ಉಪಭೋಗ ಇವನೂ ಅನುಭವಿಸ್ತಾನೆ ಅಂತಕ್ಕಂಥದ್ದು ಹೊಂದುತ್ತೆ. ಇವನು ಕೇವಲ ದೇವತೆಗಳ ಉಪಭೋಗಕ್ಕೆ ಕಾರಣನಾಗುವುದಷ್ಟೇ ಅಲ್ಲ, ಮತ್ತೇನು, ತಾನೂ ಕೂಡ ಉಪಭೋಗಿಸುತ್ತಾನೆ. ಏನು, ಅವ್ರ ಉಪಭೋಗ ಕಾರಣನೂ ಆಗ್ತಾನೆ. ಅಷ್ಟೇ ಅಲ್ಲ, ತಾನೂ ಕೂಡ ಯಾವ ಉದ್ದೇಶದಿಂದ ಇಷ್ಟಾದಿ ಕರ್ಮಗಳನ್ನ ಮಾಡಿ ಅಲ್ಲಿ ಹೋಗಿದ್ನೋ, ಏನನ್ನ ಅನುಭವಿಸೋದಕ್ಕೆ ಹೋಗಿದ್ನೋ ಅದನ್ನ ಪೂರ್ಣವಾಗಿ ಅನುಭವಿಸುತ್ತಾನೆ. ಇವನೂ ಅನುಭವಿಸ್ತಾನೆ, ಮತ್ತೆ ದೇವತೆಗಳನ್ನೂ ಕೂಡ ಅನುಭವಿಸುವಂತೆ ಮಾಡುತ್ತಾನೆ. ಅಂದ್ರೆ ಅವ್ರಿಗೂ ಅನ್ನವಾಗ್ತಾನೆ, ಇವನು ಅವ್ರ ಸಂತೋಷಕ್ಕೆ ಕಾರಣ ಆಗ್ತಾನೆ. ಹೇಗೆ? ಒಂದು ಉದಾಹರಣೆಯನ್ನು ಕೊಟ್ಟು, ರಾಜೋಪಜೀವಿನಾಮಿವ ಪರಿಜನಾನ. ಈಗ ಸೇವಕ ಇರ್ತಾನೆ, ರಾಜ ಇರ್ತಾನೆ. ಸೇವಕ ಏನ್ ಮಾಡ್ತಾನೆ? ರಾಜನಿಗೆ ರಾಜನಿಗೆ ಮನೆಗೆಲ್ಲ ಪರಿಚರ್ಯ ಮಾಡೋದು, ಅದು ಮಾಡೋದು ಎಲ್ಲ ಮಾಡ್ತಾನೆ. ಅವನಿಗೆ ಸಂತೋಷ ಆಗುತ್ತೆ ರಾಜನಿಗೆ. ಇವನಿಗೆ ಅಲ್ಲಪ್ಪ, ಇವನಿಗೂ ಸಂತೋಷನೇ. ಏನ್ ಸಂತೋಷ ಇವನಿಗೆ? ಅಯ್ಯಯ್ಯೋ, ಯಾರೊಬ್ಬರಿಗೂ ಕೂಡ ರಾಜನ ಅರಮನೆಗೆ ಪ್ರವೇಶ ಇಲ್ಲ. ಇನ್ನು ರಾಜನ ಕೋಣೆ ಒಳಗಡೆ ಯಾರಿಗೆ ಪ್ರವೇಶ? ಇವನಿಗೆ ಪ್ರವೇಶ. ಮತ್ತೆ ಅವನೇನ್ ಮಾಡ್ತಾನೆ? ರಾಜನು ಹೋಗ್ತಾನೆ, ಅವನಿಗೆ ಎಣ್ಣೆ ಹಚ್ತಾನೆ, ಮಾಲಿಶ್ ಮಾಡ್ತಾನೆ, ಎಲ್ಲ ಪರಿಚರ್ಯೆಯನ್ನು ಮಾಡ್ತಾನೆ. ಮಾಲಿಶ್ ಅಂತ ಬೇರೆ ಎಲ್ಲ ಏನ್ ಬೇಕಾದ್ರೂ ಮಾಡ್ತಾನೆ. ಆದ್ದರಿಂದ ಏನಾಯ್ತು ಇವನಿಗೆ? ಅಯ್ಯಯ್ಯೋ, ಇವನಿಗೆ ಮಹಾರಾಜನ ಸಾಮೀಪ್ಯ ಅಂತಕ್ಕಂಥ ಆನಂದ ಇವನಿಗೆ ಸಿಕ್ತು. ಅರಮನೆ ಹೋಗ್ಬೇಕು, 2 ಜನಕ್ಕಾಗುತ್ತೆ, ಯಾರ ಕೈಲೂ ಆಗುವುದಿಲ್ಲ. ಯಾರೊಬ್ಬರಿಗೂ ಪ್ರವೇಶ ಇಲ್ಲ ಅಲ್ಲಿ, ಕೆಲವರು ಮಾತ್ರ. ಇವನಿಗೆ ಏನಿಲ್ಲ, ಸೀದಾ ಹೋಗ್ತಾನೆ. ಅದು ಅದು ಅರಮನೆಗೆ ಹೋದದ್ದು ಉಪಭೋಗ ತಾನೆ ಇವನಿಗೆ. ಹಾಗೆ ಇವರಿಗೂ ಕೂಡ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಏನೇನು ಉಪಭೋಗ ಇದೆಯಲ್ಲ ಅದನ್ನು ಕೂಡ ಇವರು ಅನುಭವಿಸ್ತಾರೆ. ಅರಮನೆಗೆ ಹೋದ್ಮೇಲೆ ಅಲ್ಲಿ ಏನೇನಿದೆ ಎಲ್ಲ ಇವನು ಅನುಭವಿಸ್ತಾನೆ. ನೋಟ ಇರ್ಬೋದು, ಚಿತ್ರ ಇರ್ಬೋದು, ಊಟ ಇರ್ಬೋದು, ಏನಿರ್ಬೋದು. ಹಾಗೆ ಇವನೂ ಕೂಡ ಉಪಭೋಗಿಸುವುದಕ್ಕೆ ಅವಕಾಶ ಇದೆ. ಮತ್ತು ಇನ್ನೊಂದು ಕಾರಣ, ಅನಾತ್ಮವಿತ್ವಾಚ ಇಷ್ಟಾಧಿಕಾರಿಣ ದೇವೋಪಭೋಗ್ಯ ಭಾವ ಉಪಪದ್ಯತೆ. ಮತ್ತೆ ಇವನು ಯಾರಪ್ಪ ಇಷ್ಟಾಧಿಕಾರಿ? ಇಷ್ಟಾಪೂರ್ತ ಮೊದಲಾದ ಮಾಡಿ ಯಾರವನು? ಅವನು ಅನಾತ್ಮಜ್ಞ. ಅವನು ಆತ್ಮಜ್ಞ ಅಲ್ಲ. ಅವನಿಗೆ ಆತ್ಮಜ್ಞಾನ ಆಗಿಲ್ಲ. ಹೌದಾನೆ? ಯಾವಾಗ ಆತ್ಮಜ್ಞಾನ ಆಗಿಲ್ಲವೋ ಆವಾಗ ಏನು ಭಾವನೆ ಇವನಿಗೆ? ಏನು ಭಾವನೆ ಅಂದ್ರೆ ದ್ವೈತ ಭಾವನೆ. ಅಷ್ಟೇ ತಾನೆ? ಆತ್ಮೈಕತ್ವ ಜ್ಞಾನ ಆದ್ರೆ ಆತ್ಮಜ್ಞಾನ, ಅದೇ ಆತ್ಮಜ್ಞಾನ. ಆತ್ಮೈಕತ್ವ ಜ್ಞಾನ ಆಗಿಲ್ಲ ಅಂದ್ರೆ ಓಹೋ, ನಾನು ಬೇರೆ, ಭಗವಂತ ಬೇರೆ, ನಾನು ಬೇರೆ, ಆ ಬ್ರಹ್ಮ ಬೇರೆ. ಉಪನಿಷತ್ತಿನ ಭಗವಂತ ಅಂತ ಹೇಳಿದ್ದಾರೆ, ಪುರಾಣಗಳಲ್ಲಿ ಉಪನಿಷತ್ತಿನ ಬ್ರಹ್ಮ ಅಂತ ಹೇಳಿದ್ದಾರೆ,
ಪುರಾಣದಲ್ಲಿ ಭಗವಂತ ಅದು ಬೇರೆ ವಿಚಾರ. ನಾನು ಬೇರೆ ಅವನು ಬೇರೆ ಅಂತಕ್ಕಂಥ ಬುದ್ಧಿ ಇವನಿಗಿದೆ. ಇವನೇನು ಅನಾತ್ಮಜ್ಞ. ಆದ್ದರಿಂದ ಯಾವಾಗ ನಾನು ಬೇರೆ ಅವನ ಬೇರೆ ಅಂತಕ್ಕಂಥ ಭಾವನೆ ಬಂತೋ ಆವಾಗ ಆ ದೇವತೆಗಳು ಏನ್ ಮಾಡ್ತಾರೆ, ಇವನನ್ನ ಉಪಭೋಗ ಮಾಡಿಬಿಡ್ತಾರೆ. ಯಾಕೆ? ಅವನು ಬೇರೆ, ನನಗಿಂತ ಬೇರೆಯವನು, ಆ ಕಡೆ ಏನೋ ಏನೋ ಒಂದ್ಸಲ ಅವನ್ನ ಉಪಭೋಗಕ್ಕೆ ಉಪಯೋಗಿಸ್ಕೊಳ್ತಾರೆ. ಹೌದ್ ತಾನೆ? ಇಲ್ಲ ಇಲ್ಲ, ನಾನು ಅವನು ಬೇರೆ ಅಲ್ಲ ಎಂಬ ಭಾವನೆ ಬಂದಾಗ ಅವರೇನು ಅವನ ಕೆಲ್ಸಕ್ಕೆ ಹಾಕೋದಿಲ್ಲ. ಮಗ ಬಂದ ಅವನೇನೋ ಕೆಲ್ಸಕ್ಕೆ ಹಾಕ್ತೀವ, ಹಾಗೆ ಸೌದೆ ಹೊಡೆದು ಕೆಲ್ಸಿವ? ಇಲ್ಲ. ಬೇರೆ ಅಂತಂದಾಗ ಯಾವನು ಬೇರೆ ಸೇವಕ ಬಂದ ಸ್ವಲ್ಪ ಸೌದೆ ಹೊಡೆದು ಹಾಕ್ತಾರಪ್ಪ ಅಂತಿದ್ದಾರೆ. ಹೀಗೆ ಯಾವಾಗ ಇವರು ಅನಾತ್ಮವಿದ್ದರು, ಅನಾತ್ಮವೇರಿವರು. ಆದ್ದರಿಂದ ಇವರಿಗೆ ದೇವತೆಗಳಿಗೆ ಇವರು ಉಪಭೋಗ್ಯರಾಗುತ್ತಾರೆ ಎನ್ನುವುದು ಹೊಂದುತ್ತೆ. ಇದಕ್ಕೆ ಶ್ರುತಿನೂ ಇದೆ. ಏನ್ ಶ್ರುತಿ ನೋಡಿ, ಅಥಯೋ ಅನ್ಯಾಂ ದೇವತಾಮುಪಾಸ್ತೆ ಅನ್ಯೋ ಸಾವನ್ಯೋಹಮಸ್ಮೀತಿ ನ ಸ ವೇದ ಯಥಾ ಪಶುರೇವ ಸ ದೇವಾನಾಂ. ಮತ್ತೇನು? ಯಾರು ಅನ್ಯಾಂ ದೇವತಾಂ ಉಪಾಸ್ತೆ ಅಂದ್ರೇನು? ನಾನು ಬೇರೆ, ಆ ದೇವತೆ ಬೇರೆ, ಅವನನ್ನು ನಾನು ಉಪಾಸನೆ ಮಾಡಬೇಕು ಎನ್ನುವ ಭಾವನೆಯಿಂದ ಅನ್ಯ ಅಸೌ ಅನ್ಯ ಅಹಂ, ಅವನು ಬೇರೆ ನಾನು ಬೇರೆ ಅಂತ ಯಾವನು ತಿಳಿದುಕೊಂಡು ಈ ಉಪಾಸನೆಯನ್ನು ಏನು ಮಾಡ್ತಾನೆ ಅವನು ನಸ ವೇದ. ಅವನು ಏನಾಗಿದೆ, ಅವನಿಗೆ ಪರಮಾರ್ಥ ಜ್ಞಾನವಾಗಿಲ್ಲ, ಅವನಿಗೆ ಗೊತ್ತಿಲ್ಲ. ಮತ್ತೆ ಏನ್ ಮಾಡ್ತಾನೆ? ಯಥಾ ಪಶು ಏವಂ ಸ ದೇವಾನ. ಇವ ಪಶು ಏನ್ ಮಾಡುತ್ತೆ? ಪಶು ಏನೋ ಅವ್ನು ಹೇಳ್ದಾಗ ಕೇಳುತ್ತೆ. ಯಜಮಾನ ಏನ್ ಹೇಳ್ದಾಗ ಅದು ಕೇಳುತ್ತೆ. ಬಾ ಅಂದ್ರೆ ಬರುತ್ತೆ, ಕೂತ್ಕೊಳ್ಳುತ್ತೆ, ಹುಲ್ ಕೊಟ್ಟ ತಿನ್ನುತ್ತೆ, ಇದೆ ಇಲ್ಲ. ಹೀಗೆ ಹಾಗೆ ಇವನೂ ಕೂಡ ದೇವತೆಗಳಿಗೆ ಈ ಒಂದು ಆಹಾರವಾಗ್ಬಿಡ್ತಾನೆ. ಆಹಾರ ಅಂದೇನಿಲ್ಲ, ಅವರ ಒಂದು ಕಟ್ಟುಪಾಡಿಗೆ ಬಿದ್ದೋಗ್ಬಿಡ್ತಾನೆ. ಯಾವಾಗ ಅವನು ಬೇರೆ ನಾನು ಬೇರೆ ಅಂತ ತಿಳಿದಾಗ ಅಂದ್ಬಿಟ್ಟು ಸಾಚ ಅಸ್ಮಿನ್ನಪಿ ಲೋಕೆ ಇಷ್ಟಾದಿ ಕರ್ಮಭಿ ಪ್ರೀಣಯನ್ ಪಶುವತ್ ದೇವಾನಾಂ ಉಪಕರೋತಿ. ಇಲ್ಲೇನ್ ಮಾಡಿದ್ದ? ಈ ಭೂಲೋಕದಲ್ಲಿ ಅವನಿದ್ದಾಗ ಅಯ್ಯಯ್ಯೋ ದೇವತೆಗಳು ಬೇರೆ ನಾನು ಬೇರೆ ಅಂತ ಇಟ್ಕೊಂಡು ಈ ಇಷ್ಟ ಪೂರ್ತಾವೆಲ್ಲ ಮಾಡಿದ್ದ, ಸೋಮಯಾಗ ಮಾಡಿದ್ದ, ಜ್ಯೋತಿಷ್ಠೋಮ ಮಾಡಿದ್ದ. ಯಾತಕ್ಕೆ ಮಾಡ್ದ? ಅವ ಮಾಡ್ದಾಗ ಏನು ಅಗ್ನಿಹೋತ್ರ ಮಾಡ್ಬಿಟ್ಟು ಏನ್ ಮಾಡ್ದ? ಹವಿಸ್ಸನ್ನು ಕೊಟ್ಟಿದ್ರದ್ದು ಏನಾಗೋಯ್ತು? ದೇವತೆಗಳು ತೃಪ್ತರಾದರು. ಹೌದ್ ತಾನೆ? ದೇವತೆಗಳಿಗೆ ತೃಪ್ತಿ ಪಡಿಸ್ತಾ ಇದ್ದಾನೆ ಇವನು. ಎಲ್ಲಿ? ಭೂಲೋಕದಲ್ಲಿ. ಈ ಭೂಲೋಕದಲ್ಲಿ ಹೇಗೆ ಇಷ್ಟವೇ ಮುಂತಾದ ಈ ಕರ್ಮಗಳಿಂದ ಅಂದ್ರೆ ಯಜ್ಞಯಾಗಾದಿಗಳಿಂದ ಈ ಆಹುತಿ ಕೊಡ್ತಾನೆ ಸ್ವಾಹ. ಅದೇನು? ದೇವನ ಪ್ರೀಣಯನ್, ಅವರಿಗೆ ಸಂತೋಷ ಪಡಿಸುತ್ತಾ. ಹೇಗೆ? ಪಶುವತ್, ಹೇಗೆ ಒಂದು ನಾಯಿನೂ ಹಸುನೂ ಇದೆ, ಅದೇನು ಹೇಳ್ದಾಗ ಕೇಳುತ್ತೆ, ಮತ್ತೆ ಯಜಮಾನ ಸಂತೋಷ ಆಗುತ್ತೆ. ಹಾಗೆ ಹೇಳ್ದಾಗ ಯಜಮಾನ ಸಂತೋಷ ಉಪಕಾರ ಮಾಡುತ್ತಲ್ಲ, ಹಾಗೆ ಇಲ್ಲಿ ಮಾಡ್ದ. ಅಮುಷ್ಮಿನ್ ಲೋಕೆ ಅಂದ್ರೆ ಚಂದ್ರಲೋಕಕ್ಕೆ ಹೋದ, ಅಲ್ಲೂ ಕೂಡ ಆ ಲೋಕದಲ್ಲಿಯೂ ಕೂಡ ತದುಪಜೀವಿ ತದಾದಿಷ್ಟಂ ಫಲಂ. ತದುಪಜೀವಿ ಅಲ್ಲಿಯೂ ಕೂಡ ತದುಪಜೀವಿ ನೀನು ಆ ದೇವಾನಾಂ ಉಪಜೀವಿ, ಆ ದೇವತೆಗಳಿಗೆ ಅಧೀನನಾಗಿದ್ದುಕೊಂಡು, ಅಧೀನನಾಗಿದ್ದುಕೊಂಡು ತದಾದಿಷ್ಟಂ ಫಲಂ, ಏನೋ ಅವ್ರು ಕೊಡ್ತಾರೆ, ಏನೋ ಯಾವ ಹೇಳಿದ ಕೆಲಸ ಎಲ್ಲ ಮಾಡ್ತಾನೆ, ಅವ್ರು ಏನೋ ಒಂದಿಷ್ಟು ಕೊಡ್ತಾರೆ ಇವನಿಗೆ ದೇವತೆ. ಕೊಟ್ಟಾಗ ತದಾದಿಷ್ಟಂ ಫಲಂ ಉಪಭುಂಜಾನ, ಅಲ್ಲೂ ಏನ್ ಮಾಡ್ತಾನೆ? ಕೊಡ್ತಾರೆ, ತಿನ್ಕೊಳ್ತಾನೆ ಅಷ್ಟೇ. ಇಲ್ಲೂ ಅದೇ ಮಾಡ್ತಾ ಇದ್ದ. ಏನೋ ಮಾಡ್ದ, ಅವ್ರಿಗೆ ಸಂತೋಷ ಆಯ್ತು, ಅಲ್ಲೂ ಅಷ್ಟೇ ಹೋಗ್ತಾನೆ, ಅವ್ರಿಗೆ ಸಂತೋಷ ಆಗುತ್ತೆ, ಅವ್ರಿಗೇನೋ ಕೊಡ್ತಾರೆ, ತಿನ್ಕೊಳ್ತಾನೆ. ಪಶುವತ್ ದೇವಾನಾಂ ಉಪಕರೋತಿ.
ಪಶುಗಳಂತೆ ದೇವತೆಗಳಿಗೆ ಅವನು ಸಂತೋಷದಾಯಕನಾಗುತ್ತಾನೆ. ಎಲ್ಲಿ? ಅಲ್ಲೂ ಅಷ್ಟೆ. ಇಲ್ಲಿ ಮಾಡ್ದ, ಅಲ್ಲೂ ಅಷ್ಟೆ. ಹೀಗೆ ಏನಾಗುತ್ತದೆ, ಇದರಿಂದ ಏನಾಗುತ್ತೆ, ಈ ಒಂದು ದೇವತೆಗಳಿಗೆ ಅವನು ಅನ್ನವಾಗಿ ಬಿಡುತ್ತಾನೆ ಅಂತಕ್ಕಂಥದ್ದು. ಈ ದೃಷ್ಟಿಯಿಂದ ಇಲ್ಲಿ ವಿವಕ್ಷಿತಾಂಶ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದದ್ದು ಏನು, ಜಾತಕ್ಕೆ ಇವನ್ನೆಲ್ಲ ಹೇಳಿದ್ರು ನೋಡಿ. ಎಷ್ಟೆಲ್ಲ ಸೂತ್ರ ಭಾಷೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಪ್ರತಿಜ್ಞೆ ಮಾಡಿಬಿಟ್ಟು ಇದೇನ್ರಿ ಇದೆಲ್ಲ, ಇದು ಯಾವುದೋ ಪುರಾಣ ಪುಣ್ಯಕಥೆ, ಇವೆಲ್ಲ ಮೀಮಾಂಸಾ ಭಾಗ, ಇದು ಪೂರ್ವ ಮೀಮಾಂಸಾ ಭಾಗ, ಇದು ಅದನ್ನು ತಂದುಬಿಟ್ರಲ್ಲ ಅಂದರೆ ಇಷ್ಟೆಲ್ಲ ಯಾತಕ್ಕೆ ಹೇಳ್ತಾರೆ ಗೊತ್ತೆ ನೋಡಿ. ಇವನು ದೇವತೆಗಳಿಗೆ ಅನ್ನ ಆಗ್ತಾನೆ, ದೇವತೆಗಳು ಇವನನ್ನ ಉಪಭೋಗ ಸಾಧನವನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಮತ್ತೆ ಇವನು ಯಾರಿವನು? ಇವನು ನಾನು ಬೇರೆ ಅವನು ಬೇರೆ ಅಂತ ತೆಗೆದುಕೊಂಡಿರತಕ್ಕಂಥದ್ದು. ಯಾವಾಗ ದ್ವೈತ ಬಂತೋ ಅವನು ಇನ್ನೊಬ್ಬನು ಆಳೆ, ಇವನಿಗೆ ಅಡಿಯಾಳು. ಮತ್ತೆ ಇವನು ಅಲ್ಲಿಂದ ಹೋಗಿ ಪುನಃ ವಾಪಸ್ ಬರ್ತಾನೆ, ಎಲ್ಲಿ ಬರ್ತಾನೆ ಗೊತ್ತಿಲ್ಲ. ಆದ್ದರಿಂದ ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯಶ್ರೇಯೋ ವೇದಯಂತೆ ಪ್ರಮೂಢ. ಇವರು ಪ್ರಮೂಢ, ಅತ್ಯಂತ ಹೆಚ್ಚಿನ ಮೋಹವುಳ್ಳವರಾಗಿ, ಮೂಢ ಅಂದ್ರೆ ಮೋಹವುಳ್ಳವರಾಗಿ ಇದ್ದಾರೆ. ಇದರಿಂದ ತಪ್ಪಿಸಿ ಆತ್ಮಜ್ಞಾನದ ಕಡೆ ಇವರನ್ನ ಕರೆದೊಯ್ಯಬೇಕು ಎಂಬುವ ಸಲುವಾಗಿ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ನೋಡಿ. ಇದನ್ನೆಲ್ಲ ಮಾಡಿದ್ರೆ ಈ ಫಲ ಹೀಗಾಗತ್ತೆ, ಇದರ ಹಣೆ ಬರ ಇಷ್ಟೇ ಅಂತ ಹೇಳಿದ್ಯಾತಕ್ಕೆ, ಆ ಒಂದು ಆತ್ಮಜ್ಞಾನವನ್ನ ಹೊಗಳಿ ಅದರ ಹೆಚ್ಚುಗಾರಿಕೆಯನ್ನು ಹೇಳಿ ಅದನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಇಲ್ಲಿ ಅದು ವಿವಕ್ಷಿತಾಂಶ. ಮತ್ತು ಈ ಆತ್ಮಜ್ಞಾನದಿಂದ ಏನಾಗುತ್ತೆ, ಅವನಿಗೆ ಗತಿನೂ ಇಲ್ಲ ಮತ್ತೆ ಆಗತಿನೂ ಇಲ್ಲ. ಇದೆ ಇವಾಗ ಮುಂದೆ ಏನೋ ಇಲ್ಲಿ ತನಕ ಇದೇ ಕೊನೆ ಸೂತ್ರ ತಾನೆ, ಇನ್ನೊಂದಿದೆ ಅದನ್ನ ಸ್ವಲ್ಪ ಭಾಗ ಇದೆ ಅಷ್ಟೇ, ಇದೇ ಕೊನೆ ಸೂತ್ರ. ಇಲ್ಲಿವರೆಗೆ ಏನ್ ಹೇಳಿದ್ವಿ, ಇದು ಗತಿ, ಚಂದ್ರಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಅನ್ನ ಆಗ್ತಾನೆ, ಅನ್ನ ಅಂದ್ರೆ ಏನರ್ಥ ಅವೆಲ್ಲ ಹೇಳಿದ್ರು, ಗತಿನ ಹೇಳಿದ್ರು. ಈಗ ಮುಂದಿನ ಅಧಿಕರಣದಲ್ಲಿ, ಮುಂದಿನ ವಾರ ಶುರು ಮಾಡ್ತಾ ಆಯ್ತಲ್ಲ, ಮುಂದಿನ ಅಧಿಕರಣದಲ್ಲಿ ಆಗತಿಯನ್ನು ಹೇಳ್ತಾರೆ. ಗತಿಯನ್ನು ಹೇಳಿದ್ರು ಇಲ್ಲಿಯವರೆಗೆ, ಮುಂದಿನ ಭಾಗದಲ್ಲಿ ಆಗತಿಯನ್ನು ಹೇಳ್ತಾರೆ. ಅಂದ್ರೆ ಆಯ್ತು ಬರ್ತಾನ ಅವನು, ಓಹೋ ಏನ್ರಿ ಹೋದವನು ಬರ್ತಾನೆ, ಹೌದಪ್ಪ ಹೋದವನು ಬಂದೇ ಬರ್ಬೇಕು. ಆದರೆ ಆತ್ಮಜ್ಞಾನವನ್ನು ಪಡೆದುಕೊಂಡವನಿಗೆ ಹೋಗೋದು ಇಲ್ಲ, ಬರೋದು ಇಲ್ಲ. ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್, ಅದು ಕೊನೇ ಸೂತ್ರ. ಸಮ್ಯಕ್ ದರ್ಶನ ವಿಧ್ವಸ್ತ ತಮಸಾಂತು ನಿತ್ಯ ಸಿದ್ಧ ನಿರ್ವಾಣ ಪರಾಯಣಾನಾಂ ಸಿದ್ಧೈವ ಅನಾವೃತ್ತಿ ಸಸ್ಯ ಗತಿರ್ವ ಆಗತಿರ್ವ ನ ವಿದ್ಯತೆ. ಕೊನೆಯವಾಗಿ ಇದು ಮುಖ್ಯವಾದ, ಇದನ್ನ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಸ್ವಲ್ಪ ಇದೆ ಈ ಅನಾತ್ಮವಿತ್ವಾತ್ ಅಂತ ಎಂಬ ಒಂದು ಮಾತಿಗೆ ಇನ್ನೊಂದು ವ್ಯಾಖ್ಯಾನ ಮಾಡಿದ್ದಾರೆ. ಈ ವ್ಯಾಖ್ಯಾನಕ್ಕೂ ಆ ವ್ಯಾಖ್ಯಾನಕ್ಕೂ ಏನು ಅಂತಕ್ಕಂಥದ್ದನ್ನ ಮುಂದಿನ ಭಾಗದಲ್ಲಿ ನೋಡಿದ್ರೆ ಅಲ್ಲಿಗೆ ಈ ಗತಿಯ ಪ್ರಕರಣ ಮುಗೀತು. ಇನ್ನು ಹೋಗ್ತಾನೆ, ಉಪಭೋಗ ಆಯ್ತು, ಆ ಗತಿ ಬರ್ಬೇಕಲ್ಲ, ಬರೋವ ಹೇಗೆ ಬರ್ತಾನೆ ಅನ್ನೋ ಪ್ರಶ್ನೆ, ದೊಡ್ಡ ಪ್ರಶ್ನೆ. ಉಪಭೋಗ ಆಗೋಯ್ತು, ಇವನಿಗೆ ಭೋಗ ಮುಗಿಸ್ಬಿಟ್ಟ. ಉಪಭೋಗ ಆದ್ಮೇಲೆ ಇವನು ಕರ್ಮಶೇಷವನ್ನ ತೆಗೆದುಕೊಂಡು ಬರ್ತಾನ. ಯಾವುದೋ ಇಷ್ಟಾಧಿಕಾರ ಮಾಡಿದ್ದ ತೆಗೆದುಕೊಂಡು ಸ್ವಲ್ಪ ಶೇಷ ಉಳಿಸ್ಕೊಂಡ್ ಬರ್ತಾನ, ಇಲ್ಲ ಏನು ಇಲ್ಲದೆ ಹಾಗೆ ರಿಕ್ತನಾಗಿ ಬರ್ತಾನ. ಏನಿದು ಸಾನುಶಯ ಮತ್ತೆ ನಿರನುಶಯ ಅಂತ ಅರ್ಥ ಇರುತ್ತೆ ಟೆಕ್ನಿಕಲ್ ಅವರಿಗೆ. ಬರುವಾಗ ಇವನು ಸಾನುಶಯನಾಗಿ ಬರ್ತಾನೋ ಅಥವಾ ನಿರನುಶಯನಾಗಿ ಬರ್ತಾನೋ ಅಂತ ಪ್ರಶ್ನೆ. ಅದು ಎಲ್ಲ ಬಹಳ ಏನು ಕುತೂಹಲಕರವಾಗಿದೆ. ಜಾತಕ್ಕೆ ಇದರ ಆತ್ಮಜ್ಞಾನಕ್ಕೋಸ್ಕರ ಇದು ಬಂದಿರತಕ್ಕಂಥದ್ದು ಬಹಳ ಕುತೂಹಲಕರವಾಗಿದೆ. ಈ ಒಂದು ಪಾದನೇ ಇದನ್ನೆಲ್ಲ ಹೇಳಿ ಮುಂದಿನ ಪಾದದಲ್ಲಿ
ಯಾವುದು 2ನೇ ಪಾದದಲ್ಲಿ 3ನೇ ಅಧ್ಯಾಯ 2ನೇ ಪಾದದಲ್ಲಿ ಅತ್ಯುತ್ತಮವಾದ ಪಾದ. ಅಲ್ಲಿ ಸಾಧನಾನು ಹೇಳಿದ್ದಾರೆ, ಮತ್ತೆ ಪರಮ ಸಿದ್ಧಾಂತವನ್ನು ಕೂಡ ಅಷ್ಟೇ ಚೆನ್ನಾಗಿ ಹೇಳಿದ್ದಾರೆ. ಅಲ್ಲಿ ಒಳ್ಳೊಳ್ಳೆ ಅಧಿಕರಣಗಳು, ಉದಾಹರಣೆಗೆ ಉಭಯಲಿಂಗಾಧಿಕರಣ ಅಂತ ಬಹಳ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇವತ್ತು ವಾಕ್ಯಾರ್ಥ ಎಲ್ಲ ಕಡೆ ಮಾಡ್ತಾರೆ ಅಂತ. ಉಭಯಲಿಂಗಾಧಿಕರಣ ಇದೆ, ಸಂಧ್ಯಾಧಿಕರಣ ಇದೆ, ಇವೆಲ್ಲ ಮುಂದಿನ ಪಾದದಲ್ಲಿ ಬರುತ್ತೆ. ಬಹಳ ಬಹಳ ಮುಖ್ಯವಾದ ಭಾಗ. ನೋಡೋಣ ಮುಂದಿನ ಭಾಗದಲ್ಲಿ. ಈ ಅನಾತ್ಮವಿತ್ವಾದ ಅಂತಕ್ಕಂಥದ್ದಕ್ಕೆ ಇನ್ನೊಂದು ಅರ್ಥ ಇದೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.